ಹಲೋ ಹಾಯ್ ಫ್ರೆಂಡ್, ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ನಾವು ಒಂದು ಸಾಯಂಕಾಲದೊಂದು ಲಾಗ್ ಮಾಡ್ತಾಯಿದ್ದೀನಿ. ನಾವೊಂದು ಫಂಕ್ಷನ್ಗೆ ಹೋಗಿದ್ವಿ. ಬೆಳಗ್ಗೆ ಫಂಕ್ಷನೆಲ್ಲ ಮುಗಿಸ್ಕೊಂಡು ಇಲ್ಲೇ ಒಂದು ಮಿಶ್ರಾ ಅಂತ ಹೇಳಿದೆ, ಇದು ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿಂದು ಹೋಗೋಣ ಅಂತ ಆ ಹೋಟೆಲಿಗೆ ಬಂದ್ವಿ. ಭಾಳ ಚೆನ್ನಾಗಿತ್ತು ಆ ಹೋಟೆಲು. ಅದಕ್ಕೆ ನಾನು ಒಂದು ಸಿಂಪಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ ಹೆಂಗಿದೆ ಅಂತ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲಿಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಆಗಿ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಫಸ್ಟ್ ವಿಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು. ಅದಕ್ಕೆ ಒಂದು ಹಾಗೆ ಆಮೇಲೆ ಮೇನ್ ಅಂತಂದರೆ ಎಲ್ಲ ಇದು ಚೆನ್ನಾಗಿತ್ತು. ಮೇನಂದರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತದು. ಅದಕ್ಕೆ ಒಂದು ಸಣ್ಣದು ಲೈವ್ ವಿಡಿಯೋ ಮಾಡೋಣ ಅಂತಿಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇತ್ತಿದ್ದು. ತುಂಬ ಇಷ್ಟ ಆಯಿತು ಹೋಟೆಲ್ಲು. ನೋಡಿ ಈ ಥರ ಪಾಟ್ ಎಷ್ಟು ಇಟ್ಟಿದ್ದಾರೆ ನೋಡಿ, ಎಲ್ಲ ಗ್ಲಾಸ್ ಪಾಟ್ ಇಟ್ಟಿದ್ದಾರೆ. ಸೋಫಾ ಎಲ್ಲ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಹೆಂಗಿದೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ನ್ಯಾಕ್ಸು ಇಲ್ಲೆಲ್ಲ ಗೋಬಿ ಮಂಚೂರಿ, ನೂಡಲ್ಸ್, ಮಸಾಲ ಏನದು ರವಾ ಇಡ್ಲಿ, ಪಾವ್ ಬಜ್ಜಿ, ಬೇಲ್ಪುರಿ, ಪಾನಿಪುರಿ ಎಲ್ಲನೂ ಇಟ್ಟಿದ್ರಿಲ್ಲೇ. ಅದಕ್ಕೆ ಹಂಗೆ ಸಾಯಂಕಾಲ ಆಗಿತ್ತಲ್ಲ, ಸ್ವಲ್ಪ 7:30 ಆಗಿತ್ತು. ಏನಾರ ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಬಂದ್ವಿ ನಾವು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೋಡಿ ಫ್ರೆಂಡ್ಸ್, ಲೈಟಿಂಗ್ ಹೆಂಗೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ ಸೋ ನೈಸ್ ಅಲ್ಲ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ನೀಟ್ ಆ್ಯಂಡ್ ಕ್ಲೀನಾಗಿ ಇತ್ತು ಹೋಟೆಲ್. ಸರ್ವ್ ಹಾಗೆ ಚೆನ್ನಾಗಿ ಮಾಡಿದ್ರು ಅವರು. ನೋಡಿ ಹೆಂಗಿದೆ. ಇವರೆಲ್ಲ ನಮ್ಮ ಫ್ಯಾಮ್ಲಿ, ನಮ್ಮ ಸಿಸ್ಟರ್ಸ್ ಎಲ್ಲ ರವಾ ಇಡ್ಲಿ ತೊಗೊಂಡ್ರು. ರವಾ ಇಡ್ಲಿ ಸ್ಪೆಷಲ್ ಅಂತಲೇ, ಬಟ್ ನಂಗೆ ಇಡ್ಲಿ ಅಂದರೆ ಸೇರಲ್ಲ. ಅದಕ್ಕೆ ನಾನು ಇಡ್ಲಿ ತೊಗೊಳ್ಳಿಲ್ಲ. ನಾನು ಗೋಬಿ ಆರ್ಡ್ರ್ ಮಾಡಿದ್ದೆ. ನಾನು ನಮ್ಮ ಇನ್ನೊಬ್ಬರು ಸಿಸ್ಟರ್ ಮಗಳು ಗೋಬಿ ಮಂಚೂರಿ ತೊಗೊಂಡ್ವಿ. ನಮ್ಗೆ ಅದು ಇಡ್ಲಿ ಸೇರಲ್ಲ ಅಂತ ನೋಡಿ ಗೋಬಿ ಮಂಚೂರಿ ಆರ್ಡ್ರ್ ಮಾಡಿದ್ವಿ. ಸರ್ವ್ ಹಾಗೆ ಮಾಡ್ತಾರೆ. ನೀಟಿತ್ತು, ಕ್ಲೀನ್ ಇತ್ತು ಹೋಟೆಲು. ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಗೋಬಿ ಮಂಚೂರಿನ ತೊಗೊಂಡೆ ನಾನು. ಆಮೇಲೆ ಹಾಗೆ ಒಂದು ಸ್ವಲ್ಪ ಬಿಸಿದು ಚಳಿ ಇತ್ತಲ್ಲ, ಅದಕ್ಕೆ ಕಾಫಿ ತೊಗೊಳ್ಳೋಣ ಅಂತ ಕಾಫಿ ತೊಗೊಂಡ್ವಿ. ಅದು ಕಾಫಿನೂ ಭಾರಿ ಟೇಸ್ಟ್ ಇತ್ತಲ್ಲಿ. ಅದಕ್ಕೆ ನಾವು ಟೀ ಬದಲಿ ಕಾಫಿನೇ ತೊಗೊಂಡ್ವಿ. ನಾವು ಆಲ್ಮೋಸ್ಟ್ ಟೀ ತೊಗೊಳ್ಳೋದು, ನಾವು ಟೀ ಕುಡಿಯೋದು, ಬಟ್ ಕಾಫಿ ಚೆನ್ನಾಗಿತ್ತು ಅಂತ ಕಾಫಿ ತೊಗೊಂಡ್ವಿ. ನೋಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ನೀಟಿದೆ ಹೋಟೆಲ್ ಅಂತೂ. ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ವಿಡಿಯೋ ಮಾಡೋಣ ಬೇಡ ಅನ್ಕೊತ ಮಾಡಿದೆ, ಅವ್ರು ಏನು ಅನ್ನಲಿಲ್ಲ ಫ್ರೆಂಡ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಸ್ವಲ್ಪ ಅಷ್ಟೇ ಒಂದು ವಿಡಿಯೋ ಮಾಡ್ಕೊಂಡು ಹಾಗೆ ಸ್ವಲ್ಪ ಸೆಲ್ಫಿನೂ ತಗೊಂಡ್ವಿ. ಸ್ವಲ್ಪ ಹಾಗೆ ಚೆನ್ನಾಗಿತ್ತಲ್ಲ ಅಂತ ಸ್ವಲ್ಪ ಸೆಲ್ಫಿನ ನೋಡಿ, ಹಾಗೆ ಸ್ವಲ್ಪ ಎಲ್ಲ ಸೆಲ್ಫಿ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ನನಗೆ ಫೋಟೋ ಸೆಲ್ಫಿ ತೊಗೊಳ್ಳೋದಂದ್ರೆ ಇಷ್ಟ, ಮತ್ತು ಚೆನ್ನಾಗಿತ್ತಲ್ಲ ಹೋಟೆಲೆಲ್ಲ. ಹಾಗೆ ಸ್ವಲ್ಪ ಸೆಲ್ಫಿ ತೊಗೊಳ್ಳೋಣ. ಆಲ್ಮೋಸ್ಟ್ ಅಲ್ಲಿ ಬಂದವರೆಲ್ಲ ಸೆಲ್ಫಿ ತೊಗೊಳ್ತಾ ಇದ್ರಲ್ಲಿ, ಅದಕ್ಕೆ ನಾನು ತೊಗೊಂಡೆ. ನೋಡಿ ಹಾಗೆ ಸೆಲ್ಫಿ ಫೋಟೋ ಎಲ್ಲ ತೊಗೊಂಡು ಇದೆಲ್ಲ ಇದು ಟಿಫನೆಲ್ಲ ಮಾಡ್ಕೊಂಡು ಹೋಗುವಾಗ ಸೆಲ್ಫಿ ತೊಗೊಂಡಿದ್ದು. ಅಲ್ಲಿ ನಂಗೆ ಅಲ್ಲಿ ಪಾಟ್ ಏನು ಇಟ್ಟಿದ್ರಲ್ಲ, ಅದು ತುಂಬ ಭಾಳ ಇಷ್ಟ ಆಯ್ತು ಅದು ಪಾಟ್ಸ್ ಎಲ್ಲ. ಅದಕ್ಕೆ ಸೆಲ್ಫಿ ತೊಗೊಂಡೆ. ಸೆಲ್ಫಿ ಎಲ್ಲ ತಗೊಂಡು ಮತ್ತು ನೋಡಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು. ತುಂಬ ಚೆನ್ನಾಗಿದೆ ಫ್ರೆಂಡ್. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಬಂದಿರ್ತೀವಿ. ಅದರಲ್ಲೂ ಎಲ್ಲರೂ ಯಾರ್ದಾರು ಹೋಟೆಲಿಗೆ ಹೋದರೆ ಸ್ವಲ್ಪ ಏನಂತಾರೋ ಏನೋ ಅಂತ ಮುಜುಗರದಿಂದ, ಭಯದಿಂದ ನಾವು ವಿಡಿಯೋ ಮಾಡಿರ್ತೀವಿ. ನೀವು ಸ್ಕಿಪ್ ಮಾಡಿ ನೋಡಿದರೆ ನಮ್ಗೆ ಯೂಸ್ ಆಗೋಲ್ಲ. ಅದಕ್ಕೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅಂದರೆ ನಮ್ಗೆ ನೀವು ಸಪೋರ್ಟ್ ಮಾಡೋದಂಗೆ ಆಗುತ್ತೆ. ಸುಮ್ಮನೆ ವಿಡಿಯೋ ಹಾಕಿದ್ದಾರೆ ಅಂತ ಸ್ವಲ್ಪ ನೋಡಿ ಅದನ್ನು ಮುಂದೆ ಹಾಕಿಬಿಟ್ರೆ ನಮಗೇನು ಬರೋಲ್ಲ ಫ್ರೆಂಡ್ಸ್. ಅದಕ್ಕೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಹಾಗೆ ಸಿಂಪಲಾಗಿ ಸ್ವಲ್ಪ ನಮ್ಮದು ಊರು ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ನೋಡ್ತಾ ಹೋಗಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಎಲ್ಲ ನಾರ್ಮಲ್, ಎಲ್ಲರದ್ದು ಊರು ಹೆಂಗಿರುತ್ತೆ ಹಂಗೆ ಇರುತ್ತೆ. ಆದರೂ ಹೋಗ್ತಾ ಇದ್ದೀವಲ್ಲ, ಹಂಗೆ ಸ್ವಲ್ಪ ನೋಡಲಿ ಅಂತ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಹೆಂಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಆಲ್ರೆಡಿ 800 ಸಬ್ಸ್ಕ್ರೈಬರ್ ಆಗಿದ್ದಾರೆ ನನಗೆ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್. ನನಗೆ ಆದಷ್ಟು ಬೇಗ ಎಲ್ಲರೂ
ಬೆಳಿಬೇಕಂತ ಇದೆ. ಇದರಲ್ಲಿ ಏನೋ ಕಷ್ಟಪಡ್ತಾ ಇದ್ದೀವಿ. ನಿಮ್ಮದೆಲ್ಲ ಸಪೋರ್ಟ್ ಇದ್ರಷ್ಟೇ ನಾವು ಬೆಳೆಯೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಅದು ನಾವು ಹಾಕೋ ವಿಡಿಯೋ ನೋಡಿದರೆ ನಮಗೆ ಪೂರ್ತಿ ಸಪೋರ್ಟ್ ಸಿಕ್ಕಂಗಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಇಷ್ಟು ಸಲ ಹೇಳ್ಕೊಳ್ಳೋದಷ್ಟೇ, ಪೂರ್ತಿ ನೋಡಿ ಅಂತ. ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್, ಇವಾಗ ಮನೆ ಬರ್ತಾ ಇದೆ. ಅದೊಂಥರ ಹೆಂಗೆ ಗೊತ್ತಾ, ಸಾಯಂಕಾಲ ಈ ಥರ ತಂಪು ಹವಾದಲ್ಲಿ ಎಲ್ಲರೂ ಹೋಗೋದಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ ನಾವು ಮನೆಗೆ ಹೋಗೋ ಮುಂದೆ ನಮ್ಮ ಅಕ್ಕನ ಮನೆಯದು ಅದು ಡಾಗಿ. ಅದು ನೋಡಿ ಕಾರಲ್ಲಿ ಹೆಂಗೆ ಕೂತಿದೆ, ಅದು ನಾಯಿ. ಅದು ಸುತ್ತ ಹೆಂಗೆ ಅಂದರೆ ಎಲ್ಲಿ ಹೋದರೂ ಜೋಡು ಬರುತ್ತೆ. ನೋಡಿ ಹೆಂಗೆ ಕೂತಿದೆ, ಫುಲ್ ಒಬ್ಬರು ಮನುಷ್ಯ ಕೂತಿರ್ತಾರಲ್ಲ ಸೀಟ್ ಮೇಲೆ, ಹಾಗೆ ಅದಕ್ಕೊಂದು ಸೀಟ್ ಬೇಕು. ನೋಡಿ ಹೆಂಗೆ ಕೂತಿದೆ. ನಂಗೆ ಮನೆಗೆ ಬಿಡೋಕ್ಕೆ ಹೋಗ್ತಾ ಇದ್ದಾರೆ ಅವರು. ಅದು ಬಂದಿದೆ ಬೆನ್ನತ್ಕೊಂಡು. ಹೆಂಗೆ ಕೂತು ನೋಡ್ತಾ ಇದೆ ನೋಡಿ ಡಾಗಿ. ಹೆಂಗೆ ಅನ್ನಿಸ್ತು ಫ್ರೆಂಡ್ ವಿಡಿಯೋ ನೋಡಿ, ಹೆಂಗೆ ನೋಡ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅಂತ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ಇದೆ ಲಾಗು ನೋಡಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ಸುಮ್ಮನೆ ಕಮೆಂಟ್ ಹಾಕಬೇಡಿ. ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್, ಎಲ್ಲರಿಗೂ ಧನ್ಯವಾದ. ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.